ನರ್ವ್ಸ್ ಹತ್ರ ಹುಲ್ಕಲ್ ಇನ್ಫೆಕ್ಟ್ ಮಾಡ್ತಾ ಇದೆ ನರ್ವ್ಸ್ಗೆ, ನಿಮಗೆ ತುಂಬ ಪೇನ್ ಬರುತ್ತೆ, ಡಲ್ ಪೇನ್ ಇಲ್ಲ ಅಂದರೆ ಶಾರ್ಪ್ ಪೇನ್ ಇಲ್ಲ ಅಂದರೆ ತುಂಬ ಜಾಸ್ತಿ ಜುಮ್ ಥರ ಬರುತ್ತೆ, ಆ ಟೈಮ್ ರೂಟ್ ಕನಾಲ್ ಮಾಡಬೇಕು. ರೂಟ್ ಕೆನಾಲಲ್ಲಿ ಹಲ್ಲು ತೆಗಿಯಲ್ಲ? ಇಲ್ಲ ರೂಟ್ ಕನಾಲ್ ಇಟ್ಸ್ ಅ ಪ್ರೊಸೀಜರ್ ವೇರ್ tooth is given a second chance to live in healthily into your oral cavity. ಓಹೋ, ಇದು ಹುಳುಕ್ಕೆ ಯಾಕಾಗುತ್ತೆ, ಹೆಂಗಾಗುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಪೇಷಂಟ್ ವಿಲ್ ಅಂಡರ್ಸ್ಟ್ಯಾಂಡ್ ಫುಡ್ ಅದು ಊಟ ಹೋಗಿ ಅಲ್ಲಿ ಸಿಕ್ಕಾಗ್ತಾ ಇದೆ ಆ ಥರ ತೊಂದರೆ ಸ್ಟಾರ್ಟ್ ಆಗುತ್ತೆ. ಬಟ್ ಪೇಷಂಟ್ಸ್ ಅವಾಯ್ಡ್, ದೇ ಬ್ರಷ್ ಆರ್ ದೇ ಯೂಸ್ ಟೂತ್ ಪಿಕ್, ಬಟ್ ಅದು ಆ್ಯಕ್ಚುಲಿ ಆ ಕ್ಯಾವಿಟಿ, ಆ ಕ್ಯಾವಿಟಿ ಸ್ಲೋ ಪ್ರಾಸೆಸ್ ಹೋಗಿ. ಆಮೇಲೆ ನೀವು ಹೇಳಿದ್ರಲ್ಲ ಒಂದು ಡ್ರಿಲ್ ಮಾಡಬೇಕು ಅಂತ, ಅದೇ ಭಯ ಆ್ಯಕ್ಚುಲಿ ನಮ್ಮ ಜನರಿಗೆ ಅಲ್ವಾ? ಇವಾಗ ಟೆಕ್ನಾಲಜಿ ಇಸ್ ಟು ಮಚ್ ಅಡ್ವಾನ್ಸ್ ವಿತ್ ಎರೋಟರ್ಸ್ ಆ್ಯಂಡ್ ಆಲ್ ಫಾಸ್ಟ್ ಫಂಕ್ಷನಿಂಗ್ ಆಗುತ್ತೆ ಆ್ಯಂಡ್ ಇಟ್ಸ್ ನಾಟ್ ಅಟ್ ಆಲ್ ಪೇನ್ಫುಲ್, ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಆ್ಯಂಡ್ ಬ್ರಷಿಂಗ್ ಯು ಶುಡ್ ನೆವರ್ ಡೂ ಹಾರೈಝಾಂಟಲ್ ಬ್ರಷಿಂಗ್ ಅಷ್ಟೇ, ಇದರ್ ಯು ಡೂ ಸರ್ಕ್ಯುಲರ್ ಆರ್ ಯು ಡೂ ವರ್ಟಿಕಲ್. ಸ್ನೇಹಿತರೆ ನಮಸ್ಕಾರ, ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಒಬ್ಬ ದಂತ ವೈದ್ಯ ಇದ್ದಾರೆ. ಸೊ ಹಾಗಾದರೆ ಬನ್ನಿ ನಾವು ವೆಲ್ಕಮ್ ಮಾಡೋಣ ನಮ್ಮ ಸ್ಟುಡಿಯೋದಲ್ಲಿರುವಂಥ ದಂತ ವೈದ್ಯೆ, ರೂಟ್ ಕೆನಲ್ ಸ್ಪೆಷಲಿಸ್ಟ್ ಅಥವಾ ಎಂಡೋಡಾಂಟಿಸ್ಟ್ ಆಗಿರುವಂಥ ಡಾಕ್ಟರ್ ಇಶಾನಿ ಕೌಲ್ ಅವ್ರನ್ನ. ನಮಸ್ಕಾರ ಇಶಾನಿ ಅವರೇ, ವೆಲ್ಕಮ್ ಟು ದ ಶೋ. ಡಾಕ್ಟರ್ ಇಶಾನಿ ಕೌಲ್ ಅವರು ಸುಜೈಸ್ ಡೆಂಟಲ್ ಕೇರ್ ಅಂತ ಏನಿದೆ ಕತ್ರಿಗುಪ್ಪೆಯಲ್ಲಿ, ಅದರ ಕೋ ಫೌಂಡರ್ ಮತ್ತು ಡೈರೆಕ್ಟರ್ ಕೂಡ ಹೌದು. ಮೂಲತಃ ಅವರು ಕಾಶ್ಮೀರಿ ಪಂಡಿತರು, ಹುಟ್ಟಿ ಬೆಳೆದದ್ದು ಕೋಲ್ಕತ್ತಾದಲ್ಲಿ, ಎಜುಕೇಷನ್ ಮಾಡಿದ್ದು ಕರ್ನಾಟಕ ಬೆಂಗಳೂರಿನಲ್ಲಿ. ಕರ್ನಾಟಕದ ಹುಡುಗನ ಮದುವೆಯಾಗಿ ಅವರು ಇಲ್ಲೇ ನೆಲೆಸಿದ್ದಾರೆ, ಹೀಗಾಗಿ ಕನ್ನಡತಿ ಆಗಿದ್ದಾರೆ. ಈಗ ಕನ್ನಡ ಕೂಡ ಮಾತಾಡ್ತಾರೆ, ಮಧ್ಯದಲ್ಲಿ ಸ್ವಲ್ಪ ಇಂಗ್ಲೀಷ್ ಬರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಓಕೆ. ಸೊ ಬಟ್ ಇವತ್ತು ನಾವು ಮಾತಾಡ್ತಿರೋ ವಿಚಾರ ಏನಂದರೆ ರೂಟ್ ಕೆನಲ್ ಬಗ್ಗೆ. ಬೇಸಿಕಲಿ ನಾನು ನಮ್ಮನೇಲಿ ಅಬ್ಸರ್ವ್ ಮಾಡಿದ್ದೀನಿ, ಡೆಂಟಿಸ್ಟ್ ಹತ್ರ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಯಾರೋ ಮಾಡ್ತಿರ್ಬೇಕಾದ್ರೆ ರೂಟ್ ಕೆನಲ್ ಅಂತ ವರ್ಡ್ ಬಂದ ತಕ್ಷಣ ಸ್ವಲ್ಪ ಬೇಡ ಆಮೇಲೆ ಮಾಡೋಣ ಈ ಥರ ಎಲ್ಲ ಬರುತ್ತೆ. ಸೊ ಬೇಸಿಕಲಿ ರೂಟ್ ಕೆನಲ್ ಅಂದರೆ ಏನು, ಯಾರು ಇದನ್ನು ಮಾಡಿಸ್ಕೊಳ್ತಾರೆ, ಯಾವ ಕಂಡೀಷನಲ್ಲಿ ಇದು ಮಾಡಿಸ್ಕೊಳ್ಬೇಕು, ಅದ್ರ ಬಗ್ಗೆ ಹೇಳ್ಬೋದಾ ಡಾಕ್ಟರ್ ಇಶಾನಿ ಅವರು? ಸೊ ಇವಾಗ ಈ ಹಲ್ ಲೈಕ್ ನಮ್ಮ ಹಲ್ ಇರತ್ತೆನ, ಹಲ್ಗೆ 3 ಲೇಯರ್ಸ್ ಥರ ಇರುತ್ತೆ. ಫಸ್ಟ್ ಲೇಯರ್ ಇಸ್ ಎನಾಮೆಲ್, ಅದು ತುಂಬ ಆಮೇಲೆ ಸೆಕೆಂಡ್ ಲೇಯರ್ ಇರುತ್ತೆ ಡೆಂಟಿನ್, ಆಮೇಲೆ ನರ್ವ್ಸ್ ಇರುತ್ತೆ. ಎಲ್ಲ ಹಲ್ಗೆ ಲೈಕ್ ವಿ ಹ್ಯಾವ್ ಸೆಪ್ರೇಟ್ ನರ್ವ್ಸ್. ಸೊ ಯಾವಾಗೂ ಹುಳ್ಕಲ್ ಫಸ್ಟ್ ಇಲ್ಲ ಅಂದರೆ ಸೆಕೆಂಡ್ ಲೇಯರ್ಗೆ ಇನ್ಫೆಕ್ಟ್ ಮಾಡಿದ್ದೆವು ಆ ಹಲ್ಗೆ, ಆ ಟೈಮ್ ಫಿಲ್ಲಿಂಗ್ ಮಾಡೋಕ್ಕಾಗತ್ತೆ. ಬಟ್ ಯಾವಾಗೂ ನಿಮ್ಮ ನರ್ವ್ಸ್ ಹತ್ರ ಹುಳ್ಕಲ್ ಇನ್ಫೆಕ್ಟ್ ಮಾಡ್ತಾ ಇದೆ ನರ್ವ್ಸ್ಗೆ, ನಿಮಗೆ ತುಂಬ ಪೇನ್ ಬರುತ್ತೆ, ಡಲ್ ಪೇನ್ ಇಲ್ಲ ಅಂದರೆ ಶಾರ್ಪ್ ಪೇನ್ ಇಲ್ಲ ಅಂದರೆ ತುಂಬ ಜಾಸ್ತಿ ಜುಮ್ ಥರ ಬರುತ್ತೆ, ಆ ಟೈಮ್ ರೂಟ್ ಕನಾಲ್ ಮಾಡಬೇಕು. ವಿ ಹ್ಯಾವ್ ಟು ಆ್ಯಕ್ಚುಲಿ ವಿಸಿಟ್ ದ ಡೆಂಟಿಸ್ಟ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಡೆಂಟಿಸ್ಟ್ ಹತ್ರ ಹೋದರೆ ಡೆಂಟಿಸ್ಟ್ ಒಂದು ಎಕ್ಸ್ರೇ ಮಾಡುತ್ತೆ ಆ್ಯಂಡ್ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಇದು ರೂಟ್ ಕನಾಲ್ ಟ್ರೀಟ್ಮೆಂಟ್ಗೆ ಈ ಹಲ್ಗೆ ಮಾಡಬೇಕಾ ಇಲ್ವಾ ಅಂತ ಹೇಳಿ. ಮನೇಲಿ ಕೂತ್ಕೊಂಡ್ರೆ ಗೊತ್ತಾಗಲ್ಲ? ಇಲ್ಲ, ಮನೆಯಲ್ಲಿ ಕೂತ್ಕೊಂಡ್ರೆ ಆಬ್ವಿಯಸ್ಲಿ ಗೊತ್ತಾಗಲ್ಲ. ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇದರ್ ಯು ಕ್ಯಾನಾಟ್ ಡಿಫ್ರೆನ್ಶಿಯೇಟ್. ಸಮ್ಟೈಮ್ಸ್ ಸಮ್ ಪೇಷಂಟ್ಗೆ ಗೊತ್ತಾಗುತ್ತೆ ತುಂಬ ಪೇನ್ ಬರ್ತಾ ಇದೆ, ಸಮ್ ಪೇಷಂಟ್ಗೆ ಗೊತ್ತಾಗಲ್ಲ. ಸಮ್ಟೈಮ್ಸ್ ರೂಟ್ ಕನಾಲ್ ಮಾಡಬೇಕು, ಹಲ್ಗೆ ಇನ್ಫೆಕ್ಷನ್ ಇದೆ ಬಟ್ ಪೇನ್ ಇಲ್ಲ, ಆ ಥರ ಕೇಸಸು ಬರುತ್ತೆ. ಸೊ ಇನ್ಫೆಕ್ಷನ್ ಇದೆ, ಪೇನ್ ಇಲ್ಲ, ಕ್ರಾನಿಕ್ ಥರ ತುಂಬ ದಿನದಿಂದ ಕ್ರಾನಿಕ್ ಥರ ನಿಧಾನವಾಗಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ ಒಳಗಡೆ, ಆ ಟೈಮ್ ಗೊತ್ತಾಗಲ್ಲ. ಸೊ ಸೆನ್ಸಿಟಿವಿಟಿ ಇರುತ್ತೆ, ಯಾವಾಗ ಊಟ ಸ್ಟಕ್ ಆಯಿತು ಆ ಕ್ಯಾವಿಟಿ ಒಳಗಡೆ, ನಿಮ್ಮ ಕ್ಯಾವಿಟಿ ಇದೆ ಅದು ಡೆಫಿನೆಟ್ಲಿ ನೋಡೋಕ್ಕಾಗತ್ತೆ, ಬ್ಲ್ಯಾಕ್ ಕಲರ್ ಕ್ಯಾವಿಟಿ ಇರುತ್ತೆ. ಸೊ ಆ ಊಟ ಎಲ್ಲ ಸ್ಟಕ್ ಆದಮೇಲೆ ಸ್ವಲ್ಪ ಪೇನ್ ಇಲ್ಲ ಅಂದರೆ ಸಮ್ ಥರ ಡಿಸ್ಕಂಫರ್ಟ್ ಇರುತ್ತೆ ನಿಮಗೆ. ಸೊ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ಒಂದು ಡೆಂಟಿಸ್ಟ್ ಹತ್ರ ಹೋಗಲೇಬೇಕು. ಸೊ ಅವರು ಡಿಸೈಡ್ ಮಾಡ್ತಾರೆ ರೂಟ್ ಕೆನಲ್ ಮಾಡಬೇಕು ಅಂದರೆ ರೂಟ್ ಕೆನಲ್ ಮಾಡಬೇಕು, ಇಲ್ಲಾಂದರೆ ಡೀಪ್ ಫಿಲ್ಲಿಂಗ್ ಆಗಿ ನಿಮ್ಮ ಹಲ್ ಸೇವ್ ಮಾಡೋಕ್ಕಾಗತ್ತೆ ಆ ಥರ. ಓಕೆ, ರೂಟ್ ಕೆನಲಲ್ಲಿ ಹಲ್ಲು ತೆಗಿಯಲ್ಲ? ಇಲ್ಲ ರೂಟ್ ಕೆನಲ್ ಇಟ್ಸ್ ಅ ಪ್ರೊಸೀಜರ್ ವೇರ್ tooth is given a second chance to live in healthily into your oral cavity. ಓಹೋ, ನಾನು ಅರ್ಥ ಮಾಡ್ಕೊಂಡದ್ದು ಹೇಳ್ತೀನಿ. ಬೇಸಿಕಲಿ ಹುಳುಕಲಾದಾಗ 3 ಪಾರ್ಟಲ್ಲಿ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. 3ನೇ ಪಾರ್ಟ್ ಡ್ಯಾಮೇಜ್ ಆದಾಗ ಮಾತ್ರ ರೂಟ್ ಕೆನಲ್, ಅದು ನಿಮ್ಮ ನರ್ವ್ಸ್ನ ಡ್ಯಾಮೇಜ್ ಮಾಡಿದಾಗ ಅಲ್ವಾ? ಸೊ ಆವಾಗ ನೀವು ಅದನ್ನ ಆ ರೂಟ್ಗೆ ಹೋಗಿ ನೀವು ಅದನ್ನ ಟ್ರೀಟ್ಮೆಂಟ್ ಮಾಡ್ತೀರಾ ಬೇಸಿಕಲಿ ಅಲ್ವಾ? ಸೊ ದಟ್ ಆ ಹಲ್ಲಿಗೆ ಮತ್ತೊಂದ್ಸಲ ಜೀವನ ಕೊಟ್ಟಂಗೆ ಅಲ್ವಾ? ಬಟ್ ಜನಕ್ಕೆ ಯಾಕೆ ಭಯ ಇದೆ ಸ್ವಲ್ಪ ಡಾಕ್ಟರ್ ಇಶಾನಿ? ಅದು ಬಿಕಾಸ್ ಮೋಸ್ಟ್ಲಿ ರೂಟ್ ಕನಾಲ್ ಮಾರ್ಕ್ ಟೈಮ್ಗೆ ನಿಮಗೆ ಎನೆಸ್ಥಿಸಿಯಾ ಕೊಡಬೇಕು. ಸೊ ಸಮ್ ಪೀಪಲ್ಗೆ ಆ ಎನೆಸ್ಥಿಸಿಯಾ ಕೊಡಬೇಕು ಆ ಫಿಯರ್ ಇರುತ್ತೆ. ಪ್ರೀವಿಯಸ್ಲಿ ವೆನ್
treatments were not so developed. That time, the medications also were not so many medications. I'm talking 30 years before. ಸೊ ಅದು ಒಂದು ಮಿತ್ ಥರ ಇದೆ, ರೂಟ್ ಕನಾಲ್ ಮೀನ್ಸ್ ಟು ಮಚ್ ಆಫ್ ಪೇನ್ ಆರ್ ಯು ವಿಲ್ ಹ್ಯಾವ್ ಅ ಸ್ವೆಲ್ಲಿಂಗ್ ಆರ್ ಸಮಥಿಂಗ್. ಇಫ್ ಟ್ರೀಟೆಡ್ ಪ್ರಾಪರ್ಲಿ, ಇಫ್ ಯುವರ್ ಬಾಡಿ ಈಸ್ ಆಲ್ಸೋ ಸಪೋರ್ಟಿಂಗ್ ದ ಹೀಲಿಂಗ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಾಡಿನೂ ಸಪೋರ್ಟ್ ಮಾಡಬೇಕು ಹೀಲಿಂಗ್ಗೆ. ಎಲ್ಲ ಆಯಿತು ಮೀನ್ಸ್ ರೂಟ್ ಕನಾಲ್ ಆಗುತ್ತೆ, ದೇ ವೋಂಟ್ ಬಿ ಎನಿ ಪೇನ್, ಯು ವೋಂಟ್ ಹ್ಯಾವ್ ಎನಿ ಟ್ರಬಲ್. ಓಕೆ, ಬಟ್ ಅನಸ್ತೇಷಿಯಾ ಕೊಟ್ಟು ನೀವು ಮಾಡ್ತೀರಾ? ಹಾಂ, ಅನಸ್ತೇಷಿಯಾ ಕೊಟ್ಟಲೇಬೇಕು. ಲೋಕಲ್ ಅನಸ್ತೇಷಿಯಾ? ಲೋಕಲ್ ಅನಸ್ತೇಷಿಯಾ. ಓಕೆ, ಅಂದ್ರೆ ಅವ್ರಿಗೆ ಎಚ್ಚರ ಇರುತ್ತೆ. ಹಾಂ ಹಾಂ, ಅವ್ರಿಗೆ ಎಚ್ಚರ ಇರುತ್ತೆ. ಇಲ್ಲಿ ನೋವು ಮಾತ್ರ ಎಲ್ಲಿ ಅನಸ್ತೇಷಿಯಾ ಆಗಿ ಎಫೆಕ್ಟ್ ಆಗತ್ತೆ ಅಲ್ಲಿ ಸ್ವಲ್ಪ ದಪ್ಪ ಥರ ಫೀಲ್ ಆಗುತ್ತೆ ಅಷ್ಟೇ. ಈಗ ನಾನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀರಾ, ಅದ್ರ ಪ್ರೊಸೆಸ್ ಏನು, ಓಕೆ, ಆಮೇಲೆ ಎಷ್ಟು ದಿನ ತೊಗೊಳುತ್ತೆ, ಆ ಎಲ್ಲ ಪ್ರಶ್ನೆಗಳು ಕೇಳೋಕ್ಕಿಂತ ಮುಂಚೆ ಇನ್ನೊಂದು ಬೇಸಿಕ್ ಪ್ರಶ್ನೆ ಐ ವಾಂಟ್ ಟು ಆಸ್ಕ್. ಬೇಸಿಕ್ ಪ್ರಶ್ನೆ ಏನಂದರೆ, ಬೇಸಿಕಲಿ ರೂಟ್ ಕ್ಯಾನಲ್ ತನಕ, ಅಂದರೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋ ತನಕ ಬರುತ್ತೆ ಅಂತಂದರೆ ಆ ಪೇಷಂಟ್ ನೆಗ್ಲೆಕ್ಟ್ ಮಾಡಿದ್ದಾರೆ ಅಥವಾ ಆ ಪೇಷಂಟ್ಗೆ ಅರ್ಥ ಆಗಿಲ್ಲ, ಏನೋ ಒಂದು ಆಗಿರುತ್ತೆ. ಸೊ ಈಗ ನನ್ನ ಪ್ರಶ್ನೆ ಏನಂತಂದರೆ, ನಾರ್ಮಲ್ ಪೇನ್ಗೂ ಮತ್ತು ರೂಟ್ ಕ್ಯಾನಲ್ ಪೇನ್ಗೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋದು ಒಂದಾದರೆ, ಇದು ಹುಳುಕ್ ಯಾಕಾಗುತ್ತೆ, ಹೆಂಗಾಗುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಸೊ ಹುಳುಕ್ ಬೇಸಿಕ್ಲಿ 3 ಫ್ಯಾಕ್ಟರ್ಸ್ ಇರುತ್ತೆ ನಮ್ಮ ಬಾಯಿಗೆ: ಸಲೈವಾ, ಟೂತ್ ಆ್ಯಂಡ್ ಟೈಮ್, ಆ್ಯಂಡ್ ಫುಡ್ ಆಲ್ಸೋ. ಸೊ ಇವಾಗ ಊಟ ಮಾಡೋ ಟೈಮ್ಗೆ ನೀವು ಸರಿಯಾಗಿ ಬಾಯಿ ಮುಕ್ಕಳಿಸ್ತಾ ಇಲ್ಲ, ಆರ್ ಇಫ್ ಯು ಆರ್ ನಾಟ್ ಬ್ರಷಿಂಗ್ ಪ್ರಾಪರ್ಲಿ, ಆ ಫುಡ್ ಆ್ಯಂಡ್ ಸಲೈವಾ ಜೊತೆಗೆ ರಿಯಾಕ್ಟ್ ಆಗಿ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಆ ಕೆಮಿಕಲಿಂದ ಅದು ನಮ್ಮ ಹಲ್ದು ಲೇಯರ್ಸ್ ಇರುತ್ತೆ, ದೇ ಆರ್ ಮಿನರಲ್ಸ್ ಬೇಸಿಕ್ಲಿ, ಅದು ಡಿಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಅ ವೆರಿ ಸ್ಲೋ ಪ್ರಾಸೆಸ್. ಸೊ ಆ ಪ್ರಾಸೆಸ್ ಯಾವಾಗ ಸ್ವಲ್ಪ ಕ್ರಾನಿಕ್ ಆಯಿತು ಮೀನ್ಸ್ ಮೇ ಬಿ ಪೇಷಂಟ್ ವಿಲ್ ಅಂಡರ್ಸ್ಟ್ಯಾಂಡ್, ಫುಡ್ ಅದು ಊಟ ಹೋಗಿ ಅಲ್ಲಿ ಸಿಕ್ಕಾಗ್ತಾ ಇದೆ, ಆ ಥರ ತೊಂದರೆ ಸ್ಟಾರ್ಟ್ ಆಗುತ್ತೆ. ಬಟ್ ಪೇಷಂಟ್ಸ್ ಅವಾಯ್ಡ್, ದೇ ಬ್ರಷ್ ಆರ್ ದೇ ಯೂಸ್ ಟೂತ್ ಪಿಕ್, ಬಟ್ ಅದು ಆ್ಯಕ್ಚುಲಿ ಅ ಕ್ಯಾವಿಟಿ. ಆ ಕ್ಯಾವಿಟಿ ಸ್ಲೋ ಪ್ರಾಸೆಸ್ ಹೋಗಿ ಒಳಗಡೆ ಡೀಪ್ ಆಗಿ ಡೀಪ್ ಕ್ಯಾವಿಟಿ ಆಗುತ್ತೆ, ಆ್ಯಂಡ್ ಆಮೇಲೆ ಅದು ರೂಟ್ ಕನಾಲ್ ವರ್ಗ ರೀಚ್ ಆಗ್ಬೇಡ. ಡೀಪ್ ಕ್ಯಾವಿಟಿ ಅಂದ್ರೆ ಬೇಸಿಕಲಿ ಹುಳುಕಾಗುತ್ತೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಅಲ್ವಾ? ಕಪ್ಪಾಗುತ್ತೆ ಹಲ್ಲು ಆ ಜಾಗ. ಇನಿಷಿಯಲ್ ಡಿಕೆ ವಿಲ್ ಬಿ ಫ್ರಾಸ್ಟಿ ವೈಟ್ ಥರ ಅಪಿಯರೆನ್ಸ್ ಇರುತ್ತೆ, ಆ್ಯಂಡ್ ಇಲ್ಲಾಂದರೆ ಲೈಟ್ ಬ್ರೌನ್ ಥರ ಅಪಿಯರೆನ್ಸ್ ಇರುತ್ತೆ. ಡೀಪ್ ಡಿಕೆ ಇಸ್ ಮೋರ್ ಡಾರ್ಕರ್ ಬ್ರೌನ್ ಆ್ಯಂಡ್ ಮೋರ್ ಟುವರ್ಡ್ಸ್ ಬ್ಲ್ಯಾಕಿಶ್ ಕಲರ್. ಆ್ಯಂಡ್ ತುಂಬ ಡೀಪ್ ಹೋಗ್ತಾ ಇದೆ ಮೀನ್ಸ್ ಡೆಫಿನೆಟ್ಲಿ ನಿಮಗೆ ಒಂದು ಫೌಲ್ ಸ್ಮೆಲ್ ಬರುತ್ತೆ. ಸಮ್ ಪೇಷಂಟ್ಸ್ಗೆ ದೇ ವಿಲ್ ಬಿ ಫೈನ್, ಸಡನ್ಲಿ ಮಾರ್ನಿಂಗ್ ದೇ ವಿಲ್ ಸಿ ದೇ ಹ್ಯಾವ್ ಅ ಹ್ಯೂಜ್ ಸ್ವೆಲ್ಲಿಂಗ್, ದಪ್ಪ ಥರ ಒಂದು ಸ್ವೆಲ್ಲಿಂಗ್ ಬಂದು. ಸೊ ಅದೂ ಇಟ್ಸ್ ಬಿಕಾಸ್ ಆಫ್ ಇನ್ಫೆಕ್ಷನ್, ಪಸ್. ಸೊ ಆಲ್ ದೇರ್, ಇಟ್ ಈಸ್ ನಾಟ್ ದ್ಯಾಟ್ today you have a decay and tomorrow you will require a root canal. It is a process for a year or 6 months, slow process. So it all depends upon ಹೇಗೆ ನೀವು ನಿಮ್ಮ ಬಾಯ್ದು ಓರಲ್ ಹೈಜೀನ್ ಮೇಂಟೈನ್ ಮಾಡ್ತಾ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ವಲ್ಪ ಬುದ್ಧಿವಂತರಾಗಿದ್ದರೆ, ಸ್ವಲ್ಪ ಪ್ರಿಕಾಷನ್ಸ್ ನೋಡ್ರೆ, ರೂಟ್ ಕೆನಾಲ್ ಬರೋಕ್ಕಿಂತ ಮುಂಚೆನೇ ಅವರು ಟ್ರೀಟ್ಮೆಂಟ್ ತಗೋಬಹುದು. ದೇ ಕ್ಯಾನ್ ಟೇಕ್ ಕೇರ್ ಆಫ್ ದೇರ್ teeth by a simple filling. Yes, we don't have to do a deeper filling, because when we do a root canal, if it's a normal tooth, we have to drill to the core of the tooth. No, we even how much conservative approach we take, we have to ಅದು ಎಲ್ಲ ಹುಳ್ಕಲ್ ರಿಮೂವ್ ಮಾಡಲೇಬೇಕು ಆ ಹಲ್ಲಿಂದ. ಆಮೇಲೆ ಯಾವುದು ಸೌಂಡ್ ಪಾರ್ಟ್ ಸ್ಟ್ರಕ್ಚರ್ ಇದೆ ಹಲ್ದು, ಅಲ್ಲಿಂದ ರೂಟ್ ಕನಾಲ್ ನರ್ವ್ಸ್ ಎಲ್ಲ ರೂಟ್ಸ್ ಒಳಗಡೆ ಮಾಡಬೇಕು. ಸೊ ಇಫ್ ವಿ ಆರ್ too much smart enough to know something is going wrong, we can just finish that in a small filling. We don't have to lose so much good part of our tooth structure. ಬಟ್ ಅದನ್ನು ನೀವೇನು ಈಗ ರೂಟ್ ಕೆನಲ್ ಮಾಡ್ತೀರಾ, ಅದಕ್ಕೆ ನೀವು ಸೆಕೆಂಡ್ ಲೈಫ್ ಕೊಡ್ತೀರಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಾಡಿ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರಿ ನೀವು. ಅಂದರೆ ಏನು ಹೊಸದಾಗಿ ಏನಾದರೂ ಕ್ರಿಯೇಟ್ ಆಗಬೇಕಾ? ಇಲ್ಲ, ಲೈಕ್ ಇಟ್ಸ್ ಲೈಕ್ ಅ ಪ್ರಾಸೆಸ್. ಇವಾಗ ಎಲ್ಲ ನರ್ವ್ ಬಂಡಲ್ಸ್ ಇರುತ್ತೆ, ಅದರ ಜೊತೆ ಬ್ಲಡ್ ವೆಸಲ್ಸ್ ಸಪ್ಲೈ ಇರುತ್ತೆ, ಅದು ಜೀವ ಕೊಡುತ್ತೆ ಹಲ್ಗೆ. ಅದು ಎಲ್ಲ ಇನ್ಫೆಕ್ಟ್ ಆಯಿತು ಮೀನ್ಸ್ ಅದು ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಫಿಲ್ಲಿಂಗ್ ಮಟೀರಿಯಲ್ಸ್ ಇರಬೇಕು. ಸೊ ಆ ಫಿಲ್ಲಿಂಗ್ ಮಟೀರಿಯಲ್ಸ್ ನಿಮ್ಮ ಬಾಡಿ ಜೊತೆ ರಿಯಾಕ್ಟ್ ಆಗಲ್ಲ 99%. ಬಟ್ ಇವಾಗ ಟಿಪ್ಸ್ ಒಳಗಡೆ ಇನ್ಫೆಕ್ಷನ್ ಇರುತ್ತೆ, ಅದು ನಿಮ್ಮ ಬಾಡಿಯಿಂದ ರೂಟ್ ಕನಾಲ್ ರೂಟ್ ಒಳಗಡೆ ಮಾಡೋಕ್ಕಾಗತ್ತೆ. ಬಟ್ ರೂಟ್ ಕೆಳಗಡೆ ಯಾವ ಇನ್ಫೆಕ್ಷನ್ ಇದೆ ಅದು ಆ್ಯಂಟಿಬಯೋಟಿಕ್ಸ್ ಇಲ್ಲಾಂದರೆ ಸಮ್ ಮೆಡಿಕೇಷನಿಂದ ಕಂಟ್ರೋಲಾಗೆ ಸಿಗ್ಬೋದು. ಬಟ್ body's immunity also plays a major role. It has to eliminate the infection from your body also. Okay. So ಇಲ್ಲಿ ವಯಸ್ಸು ಇಂಪಾರ್ಟೆಂಟ್ ಆಗುತ್ತಾ? ತುಂಬಾ ವಯಸ್ಸಾದವರಿಗೆ ಕಷ್ಟ ಆ ಥರ ವಯಸ್ಸಿಲ್ಲ, ವಯಸ್ಸಿಂದ ಸಿಸ್ಟಮಿಕ್ ಡಿಸೀಸಸ್ ಲೈಕ್ ಡಯಾಬಿಟೀಸ್ ಆರ್ ಬೇರೆ ಅಂದ್ರೆ ಲೈಕ್ ಇಫ್ ಯು ಹ್ಯಾವ್ immunity low because of some other problems, then
yes, it affects. ವಯಸ್ಸಿಂದ ಏನು ಸಮಸ್ಯೆ ಆಗಲ್ಲ, ಈಗ 70 ವರ್ಷ 80 ವರ್ಷ ಆಗಿದೆ ಅವ್ರಿಗೇನು ಸಮಸ್ಯೆ ಇಲ್ಲ ಬೇರೆ ಅಂದರೆ ಏನು ತೊಂದರೆ ಇಲ್ಲ. ಓಕೆ ಓಕೆ ಓಕೆ. ಬಟ್ ಈ ಪ್ರೊಸೆಸ್ ಹೇಗೆ ಅಂದರೆ, ಈಗ ಒಬ್ಬ ವ್ಯಕ್ತಿ ಬಂದು ರೂಟ್ ಕೆನಾಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಅದು ಎಷ್ಟು ಟೈಮ್ ತೊಗೊಳುತ್ತೆ? ಐ ಮೀನ್ ಎಷ್ಟು ಟೈಮ್ ಇನ್ ದ ಸೆನ್ಸ್ ಒಂದು ದಿನದಲ್ಲಿ ಆಗ್ಬಿಡುತ್ತಾ ಅದು? ಹೋದ್ಮೇಲೆ ಹೇಗಿರುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಡಾಕ್ಟರ್? ಬೇಸಿಕ್ಲಿ ಆ ರೂಟ್ ಕನಾಲ್ ಸ್ಟೆಪ್ಸ್ ಎಲ್ಲ ವ್ಯಾರಿ ಆಗುತ್ತೆ. ಲೈಕ್ 4 ಸ್ಟೆಪ್ಸ್ ಇರುತ್ತೆ. ವಿ ಕ್ಯಾನ್ ಡಿವೈಡ್ ಇನ್ 2 or 3 ಸಿಟ್ಟಿಂಗ್ಸ್ ಆಲ್ಸೋ ಆ್ಯಂಡ್ ಸಿಂಗಲ್ ಸಿಟ್, ಡಿಪೆಂಡಿಂಗ್ ಅಪಾನ್ ದಿ ಸೈನ್ ಆ್ಯಂಡ್ ಸಿಮ್ಟಮ್ಸ್ ಯು ಹ್ಯಾವ್ ಆ್ಯಂಡ್ ದ ಟೈಪ್ ಆಫ್ ಇನ್ಫೆಕ್ಷನ್. If it's a very acute type of very recently infected something, nerve, or you have a fracture agide hull, fracture in the nerve open agide, ಆ ಟೈಮ್ಗೆ single sitting root canal within 1 hour we can finish it off, and same day also we can place a dental cap over it or a filling over it. ಬಟ್ ನಿಮಗೆ ತುಂಬ ಪೇನ್ ಇದೆ ಆ್ಯಂಡ್ ಇನ್ಫೆಕ್ಷನ್ ಇದೆ ಕೆಳಗಡೆ ರೂಟ್ಸ್ ಒಳಗಡೆ, ಅದು ವಿ ಹ್ಯಾವ್ ಟು ಗಿವ್ ಯು 1 round of dressing that will divide into 2 steps. If you have a huge swelling or pain with swelling, lot of pain, then we might have to divide it into 3 steps. Okay. So that is how we cannot just say that everybody ಎಲ್ಲನೋಗೆ like single sitting root canal ಆಗುತ್ತೆ, ಆ ಥರ ಆಗಲ್ಲ. There is a criteria we have to select depending upon seeing our x-rays, seeing the sign and symptoms of the patient, and sometimes maybe ತುಂಬ ಜನ ತುಂಬ ಟೈಮ್ಗೆ ಬಾಯಿ ಮಾಡೋಕ್ಕೂ ಆಗಲ್ಲ, 20 minutes ಅಷ್ಟೇ. ಕ್ರಾನಿಕ್ ಜಾ ಪೇನ್ ಇರುತ್ತೆ, ಏನಾದರೂ ತೊಂದರೆ ಇದ್ದರೆ, ಸೊ ದ್ಯಾಟ್ ಟೈಮ್ ವಿ ಹ್ಯಾವ್ ಟು ಡಿಲೇ ಅವರ್ ಟ್ರೀಟ್ಮೆಂಟ್. ಸ್ಮಾಲ್ ಅಪಾಯಿಂಟ್ಮೆಂಟ್ಸ್ ಕೊಡು, ಲೈಕ್ ಸಮಟೈಮ್ಸ್ ಪ್ರೆಗ್ನೆಂಟ್ ವುಮೆನ್ಸ್ ದೇ ಕ್ಯಾನಾಟ್ ಸಿಟ್ ವೆರಿ ಫಾರ್ ಅ ಲಾಂಗ್ ಟೈಮ್ ಲೈಯಿಂಗ್ ಡೌನ್ ಫ್ಲಾಟ್, ಸೊ ವಿ ಡಿವೈಡ್. ದ್ಯಾಟ್ ವೇ ವಿ ಹ್ಯಾವ್ ಟು. ಸೊ ಹಂಗೆ ನೀವು ಮಾಡೋಕ್ಕಾಗಲ್ಲ ಅಂದರೆ ಓಪನ್ ಮಾಡಿ ಇಟ್ಕೋಬೇಕಲ್ವ ಬಾಯಿನ ಸುಮಾರು ಹೊತ್ತು? ಅಟ್ಲೀಸ್ಟ್ ಮಿನಿಮಮ್ 35 to 40 minutes ಫಾರ್ ಸಿಂಗಲ್ ಸಿಟ್ಟಿಂಗ್ ವಿ ವಾಂಟ್. ಸೊ ಬಟ್ ಇನ್ ಬಿಟ್ವೀನ್ ಬ್ರೇಕ್ಸ್ ಯು ವಿಲ್ ಗೆಟ್ ಬ್ರೇಕ್, ಬಟ್ ರಬ್ಬರ್ ಡ್ಯಾಮ್ ಒನ್ ಅಪ್ಲಯನ್ಸ್ ಇರುತ್ತೆ, ಅದು ಹಾಕಿ ಮಾಡಬೇಕು, ಸೊ ದಟ್ ಸಲೈವ ಎಲ್ಲ ಆ ಹಲ್ಗೆ ಟಚ್ ಆಗಲ್ಲ. ಸೊ ಆ ಹೈಜೀನ್ ಆ್ಯಂಡ್ ಐಸೋಲೇಷನು ಮೇಂಟೈನ್ ಮಾಡಬೇಕು. ಸೊ ಮಧ್ಯ ಮಧ್ಯ ಬಾಯಿ ಮುಕ್ಕಳಿಸ್ಬೇಕು, ಸ್ಪಿಟ್ ಮಾಡಬೇಕು, ಅದು ತುಂಬ ಅವಾಯ್ಡ್ ಮಾಡಬೇಕು ಆ್ಯಕ್ಚುಲಿ. ಆಮೇಲೆ ನೀವು ಹೇಳಿದ್ರಲ್ಲ ಒಂದು ಡ್ರಿಲ್ ಮಾಡಬೇಕು ಅಂತ, ಅದೇ ಭಯ ಆ್ಯಕ್ಚುಲಿ ನಮ್ಮ ಜನರಿಗೆ ಅಲ್ವಾ? ಸೊ ಅದನ್ನು ಕೇಳಿ ಫಸ್ಟು ಬೇಡ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಹೇಳಿ, ಅದು ಏನು ಆ್ಯಕ್ಚುಲಿ ಡ್ರಿಲ್ ಹೆಂಗಿರುತ್ತೆ ಅದು? ಅದು ನಥಿಂಗ್, ಇಟ್ಸ್ ಜಸ್ಟ್ ಅ ಸ್ಮಾಲ್ ಇನ್ಸ್ಟ್ರೂಮೆಂಟ್. ಅದರಿಂದ already anesthesia will be given to you. It's just the sound of that instrument. One grrr sound irutte ashte, and neer barutte. So neerella suction in the, they will suck it off, and it's just a vibration you will feel in your mouth, nothing more, because it is controlled with the dentist's hand. So you are safe, nothing else is going to get damaged in your mouth, only the cavity ಅಷ್ಟೇ. ಕ್ಯಾವಿಟಿ ಕ್ಲೀನ್ ಮಾಡೋಕ್ಕೆ ಆ ಡ್ರಿಲ್ ಬೇಕೇ ಬೇಕು. in some like ಮುಂಚೆ like they used them when these aerators were not there, they used to do with certain instrument, they used to remove all the decay, go in and use different type of motors to make hole in the tooth and go. But ivaga technology is too much advanced with aerators and all fast functioning agate, and it's not at all painful, so you don't have to worry. ಸೊ ಹಾಗೆ ನಾವು ರೂಟ್ ಕೆನಾಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ನನಗನ್ಸುತ್ತೆ ತುಂಬ ಜನರಿಗೆ 2 ಭಯ ಇರುತ್ತೆ. ಒಂದು ನೀವು ಹೇಳಿದ ಹಾಗೆ ಇದು ನೋವು ಇದೆಲ್ಲ ಇರುತ್ತೆ, ಇನ್ನೊಂದು ಭಯ ಇರೋದು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಕಾಸ್ಟ್ ಎಲ್ಲ ಡಿಪೆಂಡ್ ವೆರಿ ಆಗುತ್ತೆ, ಲೈಕ್ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಯು ಆರ್ ಯೂಸಿಂಗ್, ಟೈಪ್ ಆಫ್ ಮಟೀರಿಯಲ್ಸ್ ಯು ಆರ್ ಯೂಸಿಂಗ್, the tooth which you are treating, like ಮುಂದೆ ಹಲ್ like ತುಂಬ like single roots ಇರುತ್ತೆ, ಹಿಂದ್ಗಡೆ ಹಲ್ಗೆ 3-4 roots ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸಿವಿಯಾರಿಟಿ ಆಫ್ ದ ಕೇಸ್. ಓಕೆ ನಾನು ಇನ್ನೊಂದಷ್ಟು ರೂಟ್ ಕೆನಾಲ್ ಬಗ್ಗೆ ಮಾತಾಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಬಗ್ಗೆನೇ ಮಾತಾಡೋಣ ಅಂತ ಅಂದ್ಕೊಂಡೆ. ಡಾಕ್ಟರ್ ಇಶಾನಿ ಕೌಲ್ ಅವರು ಕರ್ನಾಟಕದಲ್ಲಿ ಎಜುಕೇಷನ್ ಮಾಡಿದ್ದಾರೆ, ಬಟ್ ಅವ್ರು ಬೇಸಿಕಲಿ ಕಾಶ್ಮೀರಿ ಪಂಡಿತರು. ನಮಗೆ ಕಾಶ್ಮೀರ್ ಅಂದ ತಕ್ಷಣ ಒಂದು ಎಮೋಷ್ನಲ್ ಕಾರ್ಡ್ ಒಂದು ಟಚ್ ಆಗುತ್ತೆ, ಬಿಕಾಸ್ ಅಲ್ಲಿ ಏನಾಗ್ತಾ ಇದೆ ನಮ್ಗೆ ಗೊತ್ತು. ಸೊ ಹೇಗೆ ನೀವು ಇಲ್ಲಿ ಬಂದು ಹೇಗೆಲ್ಲ ಇದೆಲ್ಲ ಹೇಗಾಯಿತು ಡಾಕ್ಟರ್ ಇಶಾನಿ? My birth took place in Calcutta, basically Kolkata, because migration had already taken place when I was born. And ಆಮೇಲೆ ಸ್ಕೂಲಿಂಗ್ ಎಲ್ಲ ಕ್ಯಾಲ್ಕಟಾ ಐ ಕಂಪ್ಲೀಟೆಡ್, ಆ್ಯಂಡ್ ಆಮೇಲೆ came for BDS in Bangalore. I did it from ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್. ಆಮೇಲೆ ನಾನು ಎಸ್ಥೆಟಿಕ್ ಡೆಂಟಿಸ್ಟ್ರಿ ಮೇಲೆ ಫೆಲೋಶಿಪ್ ಮಾಡಿದ್ದೀನಿ, ಅದು MS ರಾಮಯ್ಯ ಕಾಲೇಜಿಂದ. ಡಾಕ್ಟರ್ ಸುಜಯ್ ನಿಮ್ಮ ಕ್ಲಾಸ್ಮೇಟಾ? ಇಲ್ಲ ಸೀನಿಯರಾ? ಹಾಂ. ಓಕೆ. ಸೊ ರಾಮಯ್ಯ ಇಂದ ನಮ್ಗೆ ಗೊತ್ತಾಗಿತ್ತು ಡಾಕ್ಟರ್ ಸುಜಯ್ಗೆ. ಓಕೆ. ಆ್ಯಂಡ್ ಆಮೇಲೆ ನಾನು ಇವಾಗ ಕಿಂಗ್ಸ್ ಕಾಲೇಜಿಂದ ಮಾಸ್ಟರ್ಸ್ ಮಾಡಿದ್ದೀನಿ ಲಂಡನ್ನಿಂದ ಆನ್ ಎಂಡೋಡಾಂಟಿಕ್ಸ್. ಓಹೋ.
ವೆರಿ ನೈಸ್. ಸೊ ಹಾಗೆ ನೀವು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀರಾ? ಹೌದು. ಓಕೆ, ಏನು ಅನಿಸುತ್ತೆ ನಿಮಗೆ? ಇಟ್ಸ್ ಅ ನೈಸ್ ಪ್ಲೇಸ್. ಓಕೆ, ಡಾಕ್ಟರ್ ಸುಜಯ್ ಹೇಗಿದ್ದಾರೆ? ಈಸ್ ವೆರಿ ಸಪೋರ್ಟಿವ್ ಆ್ಯಂಡ್ ವೆರಿ ನೈಸ್. ಓಕೆ, ಡಾಕ್ಟರ್ ಸುಜಯ್ ಅವರು ಫೌಂಡರ್ ಮತ್ತು ಇವ್ರು ಕೋ-ಫೌಂಡರ್ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಅವರು ಗಂಡ ಹೆಂಡತಿ. ಸೊ ತಮ್ಮದೇ ಒಂದು ಸೆಂಟರ್ನ ನಡೆಸ್ತಾ ಇದ್ದಾರೆ. 10 ವರ್ಷಗಳಿಂದ ಇವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನಾನು ಯಾಕೆ ಈ ವಿಚಾರ ಕೇಳಿದೆ ಅಂತಂದರೆ, ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನೀವು ಡೆಂಟಿಸ್ಟ್ ಆಗಬೇಕಂತಲೇ ಅಂದ್ಕೊಂಡಿದ್ದ ಇಶಾನಿ? ಇಲ್ಲ, ಇದು ನಮ್ಮ ಅಪ್ಪದು ಡ್ರೀಮ್ ಇತ್ತು. ಸೊ ಓಕೆ, ಸೊ ಆದ್ದರಿಂದ ನಾನು ಡೆಂಟಿಸ್ಟ್ ಆಗಿದ್ದೀನಿ. ಓಕೆ, ಬಟ್ ಯು ಎಂಜಾಯಿಂಗ್? ಎಸ್, ಐ ಆಮ್ ಹ್ಯಾಪಿ ಇನ್ ಮೈ ಕರಿಯರ್. ವೆರಿ ನೈಸ್. ಸೊ ಆ ಹ್ಯಾಪಿನೆಸ್ಗೆ ಭಾಳಷ್ಟು ಕಾರಣ ಇರ್ತವೆ. ಬಟ್ ಒಂದು ಕಾರಣ ಐ ವಾಂಟ್ ಅಂಡರ್ಸ್ಟ್ಯಾಂಡ್ ಅಂದರೆ, ಈಗ ಯಾರೋ ಕೆಲವರು ವಯಸ್ಸಾದವರು ಇರ್ತಾರೆ, ಎಲ್ಲ ವಯಸ್ಸಿನವ್ರು ಇರ್ತಾರೆ. ಆ ಒಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದಮೇಲೆ ಅವ್ರು ಕೊಡೋಂಥ ಫೀಡ್ಬ್ಯಾಕ್ ಇರುತ್ತಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನನಗೆ ಅದು ಅರ್ಥ ಆಗಬೇಕಾಗಿದೆ. ಅಂದರೆ ಯಾಕೆ ಅಂತಂದರೆ, ಈಗ ಒಂದು ಸಲ ಮಾಡಿಸ್ಕೊಂಡ್ರು, ಆಮೇಲೆ ಅದು ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಕ್ಕಾಗ, ಅಥವಾ ಅದಕ್ಕೆ ಮತ್ತೇನಾದ್ರು ಟ್ರೀಟ್ಮೆಂಟ್ ತೊಗೋಬೇಕಾ, ಬೇರೆ ಏನಾದರೂ ಮಾಡಬೇಕಾ, ಪ್ರಿಕಾಷನ್ಸ್ ತೊಗೋಬೇಕಾ, ಆಮೇಲೆ ಎಷ್ಟು ದಿನವರೆಗೆ, ಈಗ ಫಾರ್ ಎಕ್ಸಾಂಪಲ್ ರೂಟ್ ಕೆನಾಲ್ ಮಾಡಿದ ಮೇಲೆ ಈಗ ನೀವು ಟಚ್ ಮಾಡಬಾರ್ದು, ಊಟ ಮಾಡಬಾರ್ದು, ಈ ಥರದ್ದೆಲ್ಲ ಇರುತ್ತಲ್ಲ, ಅಂದರೆ ಪೋಸ್ಟ್ ದ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಸೊ ಪೋಸ್ಟ್ ರೂಟ್ ಕನಾಲ್, ಅವಾಗ ನಿಮ್ಮ ಹಲ್ ಮೇಲೆ ಡೆಂಟಿಸ್ಟ್ ಇಫ್ ಯು ಹ್ಯಾಸ್ ಪ್ಲೇಸ್ಡ್ ಅ ಪರ್ಮನೆಂಟ್ ಫಿಲ್ಲಿಂಗ್ ಆರ್ ಅ ಕ್ರೌನ್, ಯು ಕ್ಯಾನ್ ಯೂಸ್ ದಟ್ ಟೂತ್ ನಾರ್ಮಲಿ. ಅದು ಏನೋ ತೊಂದರೆ ಇಲ್ಲ. ಕ್ರೌನ್ ಅಂದರೆ ಏನು ಹೇಳಿ? ಡೆಂಟಲ್ ಕ್ಯಾಪ್. ಅದು ಬಿಕಾಸ್ ರೂಟ್ ಕನಾಲ್ ನಾನು ಹೇಳಿದ್ದೀನಿ ನಾ, ಕೋರ್ ಹಲ್ ಮಧ್ಯ ಕೋರ್ವರ್ಗ ಡ್ರಿಲ್ ಮಾಡಬೇಕು. ಸೊ ದ ಕೋರ್ ಆಫ್ ದ ಟೂತ್ ಬಿಕಮ್ಸ್ ವೀಕ್. ಅದು ಫಿಲ್ ಮಾಡಿ, ನಾರ್ಮಲ್ ಡೆಂಟಲ್ ಫಿಲ್ಲಿಂಗಿಂದ ಫಿಲ್ ಮಾಡಿ ಒಂದು ಕ್ರೌನ್ ಹಾಕಬೇಕು, ಡೆಂಟಲ್ ಕ್ಯಾಪ್ ಹಾಕಬೇಕು. ಸೊ ದಟ್ ಇಟ್ ಈಸ್ ಪ್ರೊಟೆಕ್ಟೆಡ್ ಆ್ಯಂಡ್ ಇಟ್ ಫಂಕ್ಷನ್ಸ್ ಲೈಕ್ ಅ ನಾರ್ಮಲ್ ಟೂತ್ ವಿಚ್ ಯು ಹ್ಯಾಡ್ ಅರ್ಲಿಯರ್. ಬಟ್ ಇನ್ ಫ್ಯೂ ಕೇಸಸ್, ಲೈಕ್ ಇಫ್ ಆ್ಯಸ್ ಐ ಸೆಡ್, ಲೈಕ್ 3-4 ವಿಸಿಟ್ ಆಗ್ತಾ ಇದೆ ರೂಟ್ ಕನಾಲ್ಗೆ, ಆ ಟೈಮ್ ಸಮ್ ಡೆಂಟಿಸ್ಟ್ ಮೈಟ್ ಯೂಸ್ temporary filling over your tooth. That is the period when you are restricted to eat on that tooth, to give in, not because you will get pain, it is for the healing purpose also. But a temporary filling enadro sticky food like chapati, bread, biscuit, bun in the like touch aitu means adu obviously remove agate ಆ ಜಾಗದಿಂದ. So that time we ask not to eat on that tooth. Otherwise, if you have a permanent filling, you can eat from that tooth. ಸೊ ಫೀಡ್ಬ್ಯಾಕ್ ಹೇಗಿದೆ ನಿಮಗೆ ಈಗ? So ಇವಾಗ with digital dentistry also revolving around, if we are attempting a single sitting root canal. ಡಿಜಿಟಲ್ ಡೆಂಟಿಸ್ಟ್ರಿ ಅಂದರೆ? Digital dentistry is first like you have x-rays, digital x-rays. So same day you take the x-ray and you can see the x-ray same moment. So you are not delaying your process. You know, I have to start a root canal, whether a single sitting or a multiple visit. If it's a single sitting, you finish the root canal, same day ke a root canal finish agate, and same day ke impression ಮಾಡಿ, digital impressions ಮಾಡಿ, we can mill the crown, we can make the dental cap for you in 4 hours. ಸೊ one ಡೇಗೆ ನಿಮ್ಮ ರೂಟ್ ಕನಾಲು ಆಯಿತು ಆ್ಯಂಡ್ ಯು ಹ್ಯಾವ್ ಅ ಡೆಂಟಲ್ ಕ್ಯಾಪ್ ಆಲ್ಸೋ. ಸೊ ಫೀಡ್ಬ್ಯಾಕ್ ಹೇಗಿದೆ? ಸೊ ಇನ್ ದ ಸೆನ್ಸ್, ಅಂದರೆ ಮುಗಿದ ಮೇಲೆ ಓಕೆ ಅವ್ರ ಲೈಫ್ ಬಗ್ಗೆ ಏನು? ಕೆಲವ್ರಿಗೆ ಸ್ವಲ್ಪ ಲೈಕ್ ದೋಸ್ ಆರ್ ಲಿಟಲ್ ಸೆನ್ಸಿಟಿವ್, ಪೇನ್ ಥ್ರೆಶೋಲ್ಡ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ದ್ಯಾಟ್ ಈಸ್ ಆಲ್ಸೋ ನಿಮಗೆ ಪೇನ್ ಕಿಲ್ಲರ್ಸ್ ಕೊಡುತ್ತೆ ಡಾಕ್ಟರ್ಸ್, ಆ್ಯಂಟಿಬಯೋಟಿಕ್ಸ್ ಕೊಡುತ್ತೆ, ಅದರಿಂದ ಕವರೇಜ್ ಇರುತ್ತೆ. ಸೊ ಸಿವಿಯರ್ ಪೇನ್ ಆಗಲ್ಲ ರೂಟ್ ಕನಾಲ್ ನಡಿ ಟೈಮ್ಗೆ, ರೂಟ್ ಕನಾಲ್ ಆದಮೇಲೆ. ಬಟ್ ಸಮ್ಟೈಮ್ಸ್ ರೀಇನ್ಫೆಕ್ಷನ್ ಆಗಕ್ಕೆ ಚಾನ್ಸ್ ಇರುತ್ತೆ ರೂಟ್ ಕನಾಲ್ ಆದಮೇಲೂ, ಇಫ್ ಓರಲ್ ಹೈಜೀನ್ ಪ್ರಾಪರ್ ಇಲ್ಲ, ಮೇಂಟೆನೆನ್ಸ್ ಆಗಿಲ್ಲ, ಆರ್ ಎಲ್ಸ್ ಇನ್ಫೆಕ್ಷನ್ ಒಳಗಡೆ ಇದೆ. ಅದು ಯಾವ ಟೈಪ್ ಇನ್ಫೆಕ್ಷನ್ ಇದೆ ಅದು ಯಾರಿಗೂ ಗೊತ್ತಾಗಲ್ಲ. ಸೊ ಆ ಇನ್ಫೆಕ್ಷನ್ ರಿಸಾಲ್ವ್ ಆಗಿಲ್ಲ ಮೀನ್ಸ್ ನೆಕ್ಸ್ಟ್ maybe in 3 or 4 years you might experience that time something called as re-root canal can be attempted to save your tooth. ಬಟ್ ಆ ಥರ ಆಗೋದು ತುಂಬ ಕಡಿಮೆ. ತುಂಬ ಕಡಿಮೆ. ಲೈಕ್ ಆ್ಯಸ್ ಐ ಸೆಡ್, ಇಮ್ಯುನಿಟಿ ಕಮ್ಮಿ ಇದೆ. ಸಮ್ ಬ್ಯಾಕ್ಟೀರಿಯಾ, ಮಲ್ಟಿಪಲ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಒಂದು ಇನ್ಫೆಕ್ಷನ್ಗೆ, ರೈಟ್? ಸೊ ಎನಿ ಒನ್ ಬ್ಯಾಕ್ಟೀರಿಯಾ ಅದು ರೆಸಿಸ್ಟೆಂಟ್ ಇದ್ದರೆ ನಿಮ್ಮ ಬಾಡಿಗೆ ಆ್ಯಂಟಿಬಯೋಟಿಕ್ಕಿಂದ, ಅದು it will go into a chronic stage, not immediately, but after 3 or 5 years, you might develop a reinfection. There are chances, it happens. And we don't have to get, panic that time. ಆ ಸಿಚುವೇಶನ್ಗೆ, ರೀ-ರೂಟ್ ಕನಾಲ್ ಮಾಡಿ ಆ ಹಲ್ಗೆ ಇನ್ನೊಂದು ಟೈಮ್ ಸೇವ್ ಮಾಡೋಕ್ಕೆ ಆಗುತ್ತೆ. ಓಕೆ, ಒಂದೇ ಸಲ ಮಲ್ಟಿಪಲ್ ಹಲ್ಲು ರೂಟ್ ಕೆನಾಲ್ ಮಾಡ್ತಾರಾ ಹೇಗೆ? ಹೌದು, ಎಸ್, ಮಲ್ಟಿಪಲ್ ರೂಟ್, ಹೌದು. ಸೇಮ್ ಕ್ವಾಡ್ರೆಂಟ್, ಸೇಮ್ ಜಾಯ್ ಇದ್ರೆ ಮಾಡೋಕ್ಕಾಗತ್ತೆ. ಯಾಕೆಂದ್ರೆ ಒಂದು ಹಲ್ಲು ತುಂಬಾ ದಿನದಿಂದ ಹುಳುಕಾಗಿದೆ ಅಂದರೆ ಅದು ಸ್ಪ್ರೆಡ್ ಆಗಿರೋ ಸಾಧ್ಯತೆ ಇರುತ್ತೆ ಅಲ್ವಾ? ಆ ಹುಲ್ಕಲ್
ಹಾಂ, ಆ ಹುಲ್ಕಲ್ ಇವಾಗ ನಿಮಗೆ ಹುಲ್ಕಲ್ ಇದ್ದರೆ ಮೀನ್ಸ್ ಅಲ್ಲಿ ತುಂಬ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಆ ಬ್ಯಾಕ್ಟೀರಿಯಾ ಆಲ್ ಓವರ್ ನಿಮ್ಮ ಎಂಜಲಿಂದ ಬಾಯಿ ಎಂಜಲಿಂದ ಲೈಕ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಇದ್ದರೆ ಮೀನ್ಸ್ ಯು ಆರ್ ಅನ್ ಅ ಹೈಯರ್ ರಿಸ್ಕ್ ಆಫ್ ಗೆಟಿಂಗ್ ಅ ಡಿಕೆ. ಇದೆಲ್ಲ ಮಾತಾಡಿದ ಮೇಲೆ ನನಗೆ ಒಂದು ಅನಿಸಿರೋದೇನಂತಂದರೆ ಮತ್ತು ಬೇಸಿಕ್ಸ್ಗೆ ನಾವು ವಾಪಸ್ ಬರಬೇಕು. ಅಂದರೆ ಟು ಪ್ರಿವೆಂಟ್ ದೀಸ್ ಥಿಂಗ್ಸ್ ಅಲ್ವಾ ಅಲ್ವಾ. ಸೊ ಹೀಗಾಗಿ ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಬ್ರಷ್ ಹೇಗೆ ಮಾಡ್ಕೋಬೇಕು ಅನ್ನೋದು ನಮಗೆ ತುಂಬ ವರ್ಷ ಆದಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ನಮ್ಮ ಜನ್ರೇಷನ್ಗೆ ಸ್ವಲ್ಪ ಲೇಟ್ ಈಗಿನ ಜನ್ರೇಷನ್ ಬೇಗ ಗೊತ್ತಾಗುತ್ತೆ. ನಾವು ಬ್ರಷೆಲ್ಲ ಹಿಂಗೆ ಮಾಡ್ತಿದ್ವಿ, ಆಮೇಲೆ ಯಾರೋ ಡೆಂಟಿಸ್ಟ್ ಹೇಳಿದ್ರು ಇಲ್ಲ ಹಿಂಗೆ ಮಾಡಬೇಕು ಅಂತ ಹೇಳಿ. ಸೊ ಆ ಥರ ಬೇಸಿಕ್ ಒಂದಷ್ಟು ಲೆಸನ್ಗಳನ್ನ ಅಥವಾ ಟಿಪ್ಸ್ ಹೇಳ್ಬೋದಾ ಡಾಕ್ಟರ್ ಇಶಾನಿ, ಟು ಟೇಕ್ ಸೊ ದ್ಯಾಟ್ ಜನರಿಗೆ ಕ್ಯಾವಿಟಿ ಆಗೋದಾಗಲಿ, ರೂಟ್ ಕೆನಲ್ ತನಕ ಬರೋದಾಗಲಿ ಆ ತಪ್ಪೋ ಥರ ಫಸ್ಟ್ 3 steps ಆರ್ ವೆರಿ ಇಂಪಾರ್ಟೆಂಟ್. ಎಲ್ಲ ಊಟ ಆದಮೇಲೆ ಬಾಯಿ ಮುಕ್ಕಳಿಸ್ಬೇಕು. ಓಕೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಲೈಕ್ ಇನ್ ಅ ಡೇ ವಿ ಆಲ್ ಡ್ರಿಂಕ್ ವಾಟರ್. ಒಂದು ಸತಿ ಸಾರಿ ಟು ಇಂಟರಪ್ಟ್. ತುಂಬ ಜನ ಏನಂದರೆ ಹೋಟ್ಲಲ್ಲಿ ನಾನು ಅಬ್ಸರ್ವ್ ಮಾಡ್ತೀನಲ್ಲ, ಈಗ ನಾನು ಹೋಟ್ಲಿಗೆ ಊಟ ಮಾಡಿದರೆ ನಾನು ಅಲ್ಲಿ ಕೈ ತೊಳ್ಕೊಳ್ಳಲ್ಲ. ಐ ಡೋಂಟ್ ಲೈಕ್ ದಟ್. ನಾನು ಅಲ್ಲಿ ಹೋಗ್ತೀನಿ ಸೊ ದಟ್ ನಾನು ಮುಕ್ಕಳಿಸೋಕೆ ಅವಕಾಶ ಇರುತ್ತೆ. ಟು ಗೋ ಟು ಇಫ್ ಯು ಗೋ ಟು ಸಿಂಕ್. ತುಂಬ ಜನ ಅದನ್ನು ಮಾಡಲ್ಲ, ಅಲ್ಲೇ ಮಾಡ್ಕೋತಾರೆ. ಹಿಂಗಾಗಿ ಅದು I was coming to that point. Sorry, yeah, only. please. So many people, so ತುಂಬ ಜನಗೆ ಏನಾಗುತ್ತೆ ಲೈಕ್ ಇವಾಗ ವಿ ಆಲ್ ಡ್ರಿಂಕ್ ವಾಟರ್, ಯು ಕ್ಯಾನ್ ಮುಕ್ಕಲ್ಸಕ್ಕೆ ಆಗುತ್ತೆ ಅನ್ನೋದು ಕುಡಿ, ಯು ಕ್ಯಾನ್ ಸಾಲೋ ದ್ಯಾಟ್ ವಾಟರ್. ದ್ಯಾಟ್ ಈಸ್ ಆಲ್ಸೋ ಇನ್ ಅ ವೇ ಯು ಆರ್ ಮೇಂಟೈನಿಂಗ್ ದಿ ಓರಲ್ ಹೈಜೀನ್. ಸೊ ಇನ್ ಅ ಡೇ ಇಟ್ಸ್ ಅ ವೆರಿ ಸ್ಮಾಲ್ ಟ್ರಿಕ್. ಇನ್ ಅ ಡೇ ವೆನ್ ಎವರ್ ಯು ಡ್ರಿಂಕ್ ವಾಟರ್, ಒಂದ್ಸತಿ ಜಸ್ಟ್ ಸ್ವಿಶ್ ದ ವಾಟರ್, ಒಂದ್ಸತಿ ಮುಕ್ಕಲ್ಸಿ ಅನ್ನೋದು ಡ್ರಿಂಕ್ ಇಟ್. ಓಕೆ, ಎಸ್, swallow it. And brushing, you should never do horizontal brushing ashte. Either you do circular or you do vertical, never horizontal. ಹಿಂಗೆ ಮಾಡಿ ಇಲ್ಲಾಂದ್ರೆ ಹಿಂಗೆ ಮಾಡಿ, Circular. ಯಾವುದೇ ಕಾರಣಕ್ಕೂ ಹಿಂಗೆ ಮಾಡಬೇಡಿ ಅಂತ. ಯಾವುದು, ಬಿಕಾಸ್ ಗಮ್ಸ್ ಇಲ್ಲಿ ಇರುತ್ತೆ ನಾ, ಗಮ್ಸ್ ನಿಮ್ಮ ಹಲ್ಗೆ ಕಾಲರ್ ಥರ ಒಂದು ರೌಂಡ್ ಥರ ಇಟ್ಸ್ ಕವರಿಂಗ್ ಯುವರ್ ಟೂತ್. ಸೊ ನೀವು ಲೈಕ್ ಇಫ್ ಯು ಆರ್ ಬ್ರಷಿಂಗ್ ಹಾರೈಸಾಂಟಲಿ, ಯು ಆರ್ ಆಲ್ಸೋ ಇದು ನೀವು ನಿಮ್ಮ ಹೊಸಡುಗೇನು ಡ್ಯಾಮೇಜ್ ಮಾಡ್ತಾ ಇದೆ. ಅದಕ್ಕೆ ಅದಕ್ಕೆ ಅವಾಯ್ಡ್ ಮಾಡಬೇಕು. ಎಸ್ ಎಸ್, ನಾವು ಯಾವ ಥರ ಐ ಮೀನ್ ಮಿಸ್ಲೆಡ್ ಆಗಿದ್ವಿ ಅಂತ ಹೇಳೋಕ್ಕೆ ಅಂದರೆ ಕ್ಲೀನ್ ಇಟ್ಕೋಬೇಕು ಅಂದರೆ ಜೋರಾಗಿ ಬ್ರಷ್ ಮಾಡಬೇಕು ಅನ್ನೋದೊಂದು ಚಿಕ್ಕವನಿದ್ದಾಗ. ಅಂದರೆ ಈಗಲೂ ನನಗೆ ಅದು ಕಂಪ್ಲೀಟಾಗಿ ಹೋಗಿಲ್ಲ. ಸೊ ಹೀಗಾಗಿ ಪ್ಲೀಸ್ ಟೆಲ್ ದ ಆಡಿಯನ್ಸ್, ಬ್ರಷ್ ಅಂದರೆ ಎಷ್ಟು ಗಟ್ಟಿಯಾಗಿ ಮಾಡಬೇಕು ಅನ್ನೋದು. ಅದ್ರ ಮೇಲೆ ಒಂದು ಏನೋ ಇರುತ್ತಲ್ವ, ಅದು ಕೂಡ ರಪ್ಚರ್ ಆಗುತ್ತೆ. ಹಾಂ, ಸೊ ಯು ಹ್ಯಾವ್ ಟು ಯೂಸ್ ಮಾಡ್ರೇಟ್ ಫೋರ್ಸಸ್, ನಾಟ್ ಲೈಕ್ ಮೈಲ್ಡ್. ಲೈಕ್ ನೀವು ಸ್ವಲ್ಪ ಟಚ್ ಮಾಡಿದ ತಕ್ಷಣ ಅದು ಬ್ರಷ್ ಆಗಲ್ಲ. ಮಾಡ್ರೇಟ್ ಆಗಿ ಬ್ರಷ್ ಮಾಡಬೇಕು ಸರ್ಕ್ಯುಲರ್ ಮ್ಯಾನರ್ಗೆ. ಗಮ್ಸ್ ಬ್ಲೀಡ್ ಆಗಬಾರ್ದು. ಗಮ್ಸ್ ಬ್ಲೀಡ್ ಆಗ್ತಾ ಇದೆ ಮೀನ್ಸ್ ಈದರ್ ಯು ಹ್ಯಾವ್ ಗಮ್ ಡಿಸೀಸ್ ಆರ್ ಯು ಆರ್ ಡ್ಯಾಮೇಜಿಂಗ್ ಯುವರ್ ಗಮ್ಸ್, ಹರ್ಟಿಂಗ್ ಯುವರ್ ಗಮ್ಸ್. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ದಟ್ಸ್ ಇಟ್. ಯು ಡೋಂಟ್ ಹ್ಯಾವ್ ಟು worry so much about brushing. Moderate pressure, proper technique and swishing, rinsing, that is only important. 2 times brushing. Yes. ಸೊ ಸ್ನೇಹಿತರೆ, ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ರೂಟ್ ಕೆನಲ್ ಬಗ್ಗೆ ಹೆಸರೇ ಸ್ವಲ್ಪ ಮಿಸ್ಲೀಡಿಂಗ್ ಇದೆ, ರೂಟ್ ಕೆನಲ್ ಅನ್ನೋದು. ಅದಕ್ಕೆ ಭಯ ಆಗುತ್ತೆ ಅನಿಸುತ್ತೆ, ಜೊತೆಗೆ ಡ್ರಿಲ್ಲಿಂಗ್ ಸೌಂಡ್ ಬೇರೆ. ಬಟ್ ಆ ಥರ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಎಲ್ಲ ರೀಸನ್ಗಳನ್ನ ಡಾಕ್ಟರ್ ಇಶಾನಿ ಕೌಲ್ ಅವರು ಹೇಳಿದ್ದಾರೆ. ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ಸ್ಟಡೀಸ್ ತುಂಬ ಆಗ್ತಾ ಇದೆ, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾ ಇದೆ. ಹೀಗಾಗಿ 10 ವರ್ಷದ ಹಿಂದೆ ಇರುವಂಥ ಟೆಕ್ನಾಲಜಿ ಈಗಿಲ್ಲ, ಈಗ ಇಂಪ್ರೂವ್ ಆಗಿದೆ. ಹೀಗಾಗಿ ಯಾಕೆ ಇಂಪ್ರೂವ್ ಆಗಿದೆ ಅಂದರೆ, ಪ್ರತಿ ಟೆಕ್ನಾಲಜಿನ ಏನೋ ಒಂದು ಶಾರ್ಟ್ ಕಮಿಂಗ್ಸ್ ಇರುತ್ತೆ, ಏನೋ ಒಂದು ಕೊರತೆ ಇರುತ್ತೆ, ಅದನ್ನು ಮತ್ತೆ ಸರಿ ಮಾಡ್ತಾರೆ ಅಲ್ವಾ. ಸೊ ಹಾಗೆ ಇಂಪ್ರೂವ್ ಆಗ್ತಾ ಈಗ ಎಷ್ಟೊಂದು ಚೆನ್ನಾಗಾಗಿದೆ ಅಂತಂದರೆ, ಬಹುಶಃ ಒಂದು 20 ವರ್ಷದಿಂದ ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಅಷ್ಟೊಂದು ಇಂಪ್ರೂವ್ ಆಗಿದೆ. ಸೊ ಹೀಗಾಗಿ ನಿಮಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಅಥವಾ ಯಾರಿಗಾದರೂ ಈ ಥರ ಟ್ರೀಟ್ಮೆಂಟ್ ಬೇಕು ಅಂದರೆ ದಯವಿಟ್ಟು ಹಿಂಜರಿಯದೇ ಹೋಗಿ. ಯಾಕೆಂದರೆ ನೀವು ಎಷ್ಟು ಹಿಂಜರಿತೀರಾ, ಎಷ್ಟು ಲೇಟ್ ಮಾಡ್ತೀರಾ, ಅಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಲ್ವಾ. ಸೊ ಅಷ್ಟು ಹೇಳ್ತಾ ನಾನು ನಮ್ಮ ಡಾಕ್ಟರ್ ಇಶಾನಿ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎನಿ ಫೈನಲ್ ರಿಮಾರ್ಕ್ಸ್ ದಟ್ ಯು ವಾಂಟ್ ಟು ಗಿವ್? In a simple term, if I have to tell you, root canal is like if you have a house and you have wires in your house, right? Wires ಮೇಲೆ ಏನಾದರೂ ಸಮಸ್ಯೆ ಆಯಿತು means you will rectify the wires or change the wire and clean that area so that smooth functioning of the house has to run. Same way, consider tooth as your house. If there is any problem in the center of the tooth, it can be rectified so that ಆ ಹಲ್ ನಿಮ್ಮ ಬಾಯಿಗೆ ನಾರ್ಮಲ್ ಆಗಿ ಫಂಕ್ಷನ್ ಆಗೋಕ್ಕೆ you can use it normally in your
ಡೇ ಟು ಡೇ ಆ್ಯಕ್ಟಿವಿಟಿ. ಎಸ್, ಸೊ ಥ್ಯಾಂಕ್ಸ್ ವೆರಿ ಮಚ್ ಡಾಕ್ಟರ್ ಇಶಾನಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳು ನಮಗೆ ನಮ್ಮ ಆಡಿಯನ್ಸ್ಗೆ ಶೇರ್ ಮಾಡಿದ್ರಿ. ಸುಜೇಸ್ ಡೆಂಟಲ್ ಕೇರ್ ಕತ್ರಿಗುಪ್ಪೆಯಲ್ಲಿರುವಂಥ ಡಾಕ್ಟರ್ ಸುಜೇಸ್ ಡೆಂಟಲ್ ಕೇರ್ ಈ ಒಂದು ಸೆಂಟರ್ನ ಕೋ-ಫೌಂಡರ್ ಮತ್ತು ಡೈರೆಕ್ಟರ್ ಅವರು ಕಳೆದ 10 ವರ್ಷಗಳಿಂದ ಎಂಡೋಡಾಂಟಿಸ್ಟ್ ಆಗಿ, ಅಂದರೆ ರೂಟ್ ಕೆನಾಲ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಸಾಕಷ್ಟು ಅನುಭವದ ವೈದ್ಯರು. ಸೊ ಏನಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಸುಜೇಸ್ ಡೆಂಟಲ್ ಕೇರ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಡಾಕ್ಟರ್ ಇಶಾನಿ ಕೌಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ಸ್ ಸರ್. ಸೊ ಸ್ನೇಹಿತರೆ, ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ರೂಟ್ ಕೆನಾಲ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡಿದ್ದೀವಿ ನಾವು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಏನಾದರೂ ಉತ್ತರ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಒಂದು ಕಮೆಂಟ್ಗೆ ನಮ್ಮ ಸುಜೇಸ್ ಡೆಂಟಲ್ ಕೇರ್ನ ವೈದ್ಯರು ಯಾರಾದರೂ ಅದಕ್ಕೆ ಉತ್ತರ ಕೊಡಬಹುದು, ಅಥವಾ ಅವ್ರು ಇನ್ನೊಂದು ಸಲ ಬಂದಾಗ ಆ ಪ್ರಶ್ನೆಗಳಿಟ್ಕೊಂಡು ನಾವು ಇನ್ನೊಂದಷ್ಟು ಎಪಿಸೋಡ್ಗಳನ್ನ ಕೂಡ ಮಾಡ್ಬೋದು. ಮುಖ್ಯವಾಗಿ ನಿಮ್ಮ ಹಲ್ಲು, ನಿಮ್ಮ ಬಾಯಿ ಆರೋಗ್ಯವನ್ನು ನೋಡಿಕೊಳ್ಳಿ, ಮತ್ತು ಸಮಸ್ಯೆ ಆದಾಗ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.